ಒಂದೇ ಒಂದು ದಿನದಲ್ಲಿ ಚಿನ್ನ ಮತ್ತು ಬೆಳ್ಳಿ ಎರಡೂ ಕುಸಿತ ಕಂಡಿದೆ. ಚಿನ್ನ ಅನ್ನೋದು 12% ಕುಸಿತವನ್ನು ಕಂಡಿದ್ರೆ, ಬೆಳ್ಳಿ ಅನ್ನೋದು 27% ಅನ್ನೋದು ಕುಸಿತವನ್ನು ಕಂಡಿದೆ. ಇಫ್ ಇನ್ ಕೇಸ್ ಯಾರಾದ್ರೂ ಚಿನ್ನ ಅಥವಾ ಬೆಳ್ಳಿಯಲ್ಲಿ ಹೂಡಿಕೆ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ರೆ, ಇದು ಒಂದು ಸರಿಯಾದ ಸಮಯನ ಹೂಡಿಕೆ ಮಾಡ್ಲಿಕ್ಕೆ. ಇಫ್ ಇನ್ ಕೇಸ್ ಯಾರಾದ್ರೂ ಚಿನ್ನ ಅಥವಾ ಬೆಳ್ಳಿಯನ್ನ ಕೊಂಡುಕೊಳ್ಳೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ ತುಂಬಾ ದಿನಗಳಿಂದ, ಇದು ಒಂದು ಸರಿಯಾದ ಸಮಯನ ಕೊಂಡುಕೊಳ್ಳಲಿಕ್ಕೆ. ಇಫ್ ಇನ್ ಕೇಸ್ ಇಲ್ಲ ಅಂತಂದ್ರೆ ಕೆಲವು ದಿನಗಳ ಕಾಲ ವೆಯ್ಟ್ ಮಾಡಿ ಮತ್ತೆ ಕೊಂಡ್ಕೊಂಡ್ರೆ ಇನ್ನೂ ಡೌನ್ ಫಾಲ್ ಆಗುತ್ತೆ, ಇನ್ನೂ ಈ ಬೆಲೆ ಅನ್ನೋದು ಚಿನ್ನ ಅಥವಾ ಬೆಳ್ಳಿದು ಇನ್ನೂ ಕುಸಿಯುತ್ತಾ. ಅಂಡ್ ಸಡನ್ ಆಗಿ ಇಷ್ಟೊಂದು ಚಿನ್ನ ಅಥವಾ ಬೆಲೆ ಕುಸಿಯೋದಕ್ಕೆ ಕಾರಣಗಳೇನು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸೋ ಪ್ರಯತ್ನವನ್ನು ಮಾಡ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಕೊನೆ ತನಕ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ನಮ್ಮ ಚಾನಲ್ಗೆ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಕ್ರಿಯೇಟಿವ್ ಕೋದಂಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದ್ದೀರಾ ಅಂತಂದ್ರೆ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ, ನಿಮಗೆ ಡೈಲಿ ಇದೇ ರೀತಿಯಾದ ಅಪ್ಡೇಟ್ ಗಳನ್ನ ಕೊಡ್ತಾ ಇರ್ತೀನಿ. ಅಂಡ್ ಇಲ್ಲಿ ನಂಬರ್ 1 ರೀಸನ್ ಏನಕ್ಕೆ ಸಡನ್ ಆಗಿ ಬೆಳ್ಳಿ ಮತ್ತೆ ಈ ರೀತಿ ಚಿನ್ನ ಡೌನ್ ಫಾಲ್ ಆಯ್ತು ಅಂತ ನಾವು ನೋಡ್ಕೊಳ್ಳೋದಾದ್ರೆ, ಈಗ ಯಾವಾಗ ಚಿನ್ನ ಅಥವಾ ಬೆಳ್ಳಿ ಹಿಂಗೆ ಡೇ ಬೈ ಡೇ ಗ್ರಾಜುವಲಿ ಇದು ಇನ್ಕ್ರೀಸ್ ಆಗ್ತಾ ಹೋಯ್ತು, ಸೊ ಅವಾಗ ಎಲ್ಲ ಏನು ಮಾರ್ಕೆಟ್ ಅಲ್ಲಿ ಹೂಡಿಕೆದಾರರು ಏನ್ ಮಾಡ್ತಾರೆ, ಚಿನ್ನ ಮತ್ತೆ ಬೆಳ್ಳಿ ಮೇಲೆ ಹೆಚ್ಚು ಹೂಡಿಕೆಯನ್ನ ಮಾಡಿರ್ತಾರೆ. ಆ ಹೂಡಿಕೆ ಮಾಡಿರೋರಿಗೆ ಚಿನ್ನದ ಬೆಳೆ ಈ ತರ ಗಗನಕ್ಕೆ ಏರ್ತಾ ಇದ್ದಿದ್ರಿಂದ ಚಿನ್ನ ಬೆಳ್ಳಿ ಅವರಿಗೆ ಪ್ರಾಫಿಟ್ಸ್ ಅನ್ನೋದು ಬರೀ ಜಾಸ್ತಿ ಬರೋದಕ್ಕೆ ಸ್ಟಾರ್ಟ್ ಆಗ್ತಾ ಹೋಯ್ತು. ಯಾವಾಗ ಇದು ಹೈ ಎಂಡ್ ಪಾಯಿಂಟ್ ಹೋಯ್ತು, ಏನೋ ಒಂದು ಇತಿಹಾಸದಲ್ಲಿ ಅತಿ ಹೆಚ್ಚು ಗರಿಷ್ಠ ಬೆಲೆಗೆ ಏರಕ್ ಹೋಯ್ತು, ಅವಾಗ ಅವ್ರಿಗೂ ಸರ್ಟನ್ ಡೌಟ್ ಗಳನ್ನೊಂದು ಬರುತ್ತೆ, ಮತ್ತೆ ಫಾಲ್ ಆಗೋ ಚಾನ್ಸಸ್ ಗಳಿತ್ತು. ಈಗ ನಮ್ಗೇನ್ ಪ್ರಾಫಿಟ್ ಮಾರ್ಜಿನ್ ಇದೆ, ಸೊ ಅದನ್ನ ಉಳಿಸ್ಕೋಬೇಕು ಅನ್ನೋ ಮೈಂಡ್ ಸೆಟ್ ಎಲ್ರಿಗೂ ಬಂದೇ ಬರುತ್ತೆ. ಒಂದ್ಸಲ ಇನ್ವೆಸ್ಟ್ ಮಾಡಿದಿರ ಅಂತಂದ್ಮೇಲೆ ಆ ಪ್ರಾಫಿಟ್ ಮಾರ್ಜಿನ್ ಉಳಿಸ್ಕೊಳ್ಳೋದಕ್ಕೋಸ್ಕರ ಈಗೇನ್ ಪ್ರಾಫಿಟ್ ಬಂದಿದೆ, ಫಾರ್ ಎಕ್ಸಾಂಪಲ್ ಈಗ 100 ರೂಪಾಯಿ ಇನ್ವೆಸ್ಟ್ ಮಾಡಿ ಈಗ ಬೆಲೆ ಅದು 300 ರೂಪಾಯಿ ಆಗಿದೆ ಅಂತಂದ್ರೆ 200 ರೂಪಾಯಿ ಪ್ರಾಫಿಟ್ ಇರುತ್ತೆ. ಅದನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಏನ್ ಮಾಡಿದ್ರು ಅಂದ್ರೆ, ಇನ್ವೆಸ್ಟ್ ಮಾಡಿರೋರೆಲ್ಲ ಸೆಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾವಾಗ ಸೆಲ್ ಮಾಡ್ಲಿಕ್ಕೆ ಜಾಸ್ತಿ ಜನ ಸ್ಟಾರ್ಟ್ ಮಾಡಿದ್ರು, ಅವಾಗ ಏನಾಯ್ತು, ಮಾರ್ಕೆಟ್ ಅಲ್ಲಿ ಈ ಬೆಲೆ ಅನ್ನೋದು ಕುಸಿಲಿಕ್ಕೆ ಸ್ಟಾರ್ಟ್ ಆಯ್ತು. ಯಾವಾಗ ಅಂತಂದ್ರೆ, ಈಗ ಮಾರ್ಕೆಟ್ ಡಿಮ್ಯಾಂಡ್ ಗಿಂತ ಸೆಲ್ಲಿಂಗ್ ಜಾಸ್ತಿ ಇದೆ ಅಂತಂದಾಗ, ಸೊ ಅವಾಗ ಯಾವುದೇ ಒಂದು ಪ್ರೈಸ್ ಅನ್ನೋದು ಕಡಿಮೆ ಆಗ್ತಾ ಇರುತ್ತೆ. ಇದು ಒಂದು ರೀಸನ್ ಕಡಿಮೆ ಆಗ್ಲಿಕ್ಕೆ. ಅಂಡ್ ಸೆಕೆಂಡ್ ರೀಸನ್, US$ ಏನಿದೆ ಅದು ಈಗ ರೀಸೆಂಟ್ ಟೈಮ್ಸ್ ಅಲ್ಲಿ ಅದು ಸುಧಾರಣೆ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಅಷ್ಟು ಸ್ಟ್ರಾಂಗ್ ಅಂತ ಅಲ್ಲ, ಸೊ ಕಂಪೇರಿಟಿವ್ಲಿ ಅದು ತನ್ನ ಬೆಲೆಯನ್ನ ಏನು ಸುಧಾರಿಸ್ಕೊಳ್ತಾ ಇದೆ ಅಂಡ್ ಬೆಟರ್ ಆಗ್ತಾ ಇದೆ. ಸೊ ಯಾವಾಗ ಡಾಲರ್ ಬೆಲೆ ಅನ್ನೋದು ಕುಸಿಯುತ್ತೋ ಅವಾಗ ಚಿನ್ನದ ಬೆಲೆ ಜಾಸ್ತಿ ಆಗುತ್ತೆ, ಯಾವಾಗ ಡಾಲರ್ ಬೆಲೆ ಅನ್ನೋದು ಜಾಸ್ತಿ ಆಗುತ್ತೋ ಅವಾಗ ಚಿನ್ನದ ಬೆಲೆ ಅನ್ನೋದು ಕಮ್ಮಿ ಆಗುತ್ತೆ. ಇದು ವೈಸ್ ವರ್ಸ ಇರುತ್ತೆ. ಸೊ ಅದಕ್ಕೋಸ್ಕರ ಕಂಪೇರಿಟಿವ್ಲಿ ಈಗ ಏನ್ ಡಾಲರ್ ಇದೆ ಅದು ತನ್ನ ಮೌಲ್ಯವನ್ನ ಸುಧಾರಿಸ್ಕೊಳ್ತಾ ಇದೆ. ಸೊ ಅದಕ್ಕೋಸ್ಕರ ಈಗ ಚಿನ್ನದ ಬೆಲೆ ಅನ್ನೋದು ಡ್ರಾಪ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ಈಗ ಕಂಪೇರಿಟಿವ್ಲಿ ಅಲ್ಲಿ ಎಕನಾಮಿಕಲಿ US ಅಲ್ಲಿ ನೋಡೋದಾದ್ರೆ, ಸೊ ಈಗ ಒಂದು ಸುಧಾರಣೆಯ ಮಟ್ಟಕ್ಕೆ ಬರ್ತಾ ಇದೆ ಡಾಲರ್ ಅಂತ ಹೇಳ್ಬೋದು. ಅಂಡ್ ಮೂರನೇ ರೀಸನ್ ಈ ತರ ಸಡನ್ ಆಗಿ ಡೌನ್ ಆಗ್ಲಿಕ್ಕೆ ಟ್ರಂಪ್ ಅಂತಾನೆ ಹೇಳ್ಬೋದು. ಟ್ರಂಪ್ ಅಂದ್ರೆ ಡೈರೆಕ್ಟ್ ಆಗಿ ಟ್ರಂಪ್ ಅಲ್ಲ, ಇಂಡೈರೆಕ್ಟ್ಲಿ ಟ್ರಂಪ್ ರೀಸನ್ ಅಂತಾನೆ ಹೇಳ್ಬೋದು. ಏನಕ್ಕಂತ ಹೇಳಿದ್ರೆ, ರೀಸೆಂಟ್ ಟೈಮ್ಸ್ ಅಲ್ಲಿ ಈಗ ಅಮೆರಿಕದಲ್ಲಿ ಒಂದು ಸಂಸ್ಥೆ ಇದೆ. ಈಗ ನಮ್ಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೆಂಗಿದೆಯೋ ಅದೇ ರೀತಿ ಅಮೆರಿಕದಲ್ಲಿ ಕೂಡ ಫೆಡರಲ್ ರಿಸರ್ವ್ ಸಿಸ್ಟಮ್ ಅಂತ ಇರುತ್ತೆ. ಸೊ ಅಲ್ಲಿರ್ತಕ್ಕಂಥ ಕರೆನ್ಸಿಯನ್ನ ಕಂಟ್ರೋಲ್ ಮಾಡೋದು ಇದೊಂದು ಸಿಸ್ಟಮ್ ಇರುತ್ತೆ. ಆ ಸಿಸ್ಟಮ್ಗೆ ಹೆಡ್ ಆಗಿ ಬಂದ್ಬಿಟ್ಟು ಯಾರಿರ್ತಾರೆ ಅಂತಂದ್ರೆ ಜೆರೋಮಿ ಎಚ್ ಪೋವೆಲ್ ಅಂತ ಇರ್ತಾರೆ. ಈ ಜೆರೋಮಿ ಎಚ್ ಪೋವೆಲ್ಗೆ ಇವರೇನು ಟ್ರಂಪ್ ಅವ್ರು ಏನ್ ಗೈಡ್ ಮಾಡ್ತಾರೆ ಅಂತಂದ್ರೆ, ಈಗ ಇರ್ತಕ್ಕಂಥ ಇಂಟ್ರೆಸ್ಟ್ ರೇಟ್ಸ್ ಅನ್ನ ಕಡಿಮೆ ಮಾಡಿ ಅಂತ ಹೇಳ್ತಾರೆ. ಬಟ್ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅದು ಮಾಡೋದಿಲ್ಲ. ಯಾಕಂತಂದ್ರೆ ಅವ್ರು ಒಬ್ರು ಹೇಳಿದ ತಕ್ಷಣ ಮಾಡಕ್ ಆಗೋದಿಲ್ಲ. ಮೋರ್ ಓವರ್ ಅದು ಏನು ಫೆಡರಲ್ ಸಿಸ್ಟಮ್ ಇದೆ ಅದು ಇಂಡಿಪೆಂಡೆಂಟ್ ಬಾಡಿ ಆಗಿರ್ತದೆ. ಅಂಡ್ ಅಲ್ಲಿ ಡಾಲರ್ ಮೌಲ್ಯವನ್ನೆಲ್ಲ ಕಂಟ್ರೋಲ್ ಅವ್ರ ಹತೋಟಿಯಲ್ಲೇ ಇರ್ತದೆ. ಇಫ್ ಇನ್ ಕೇಸ್ ಡಾಲರ್ ಏನಾದ್ರು ಮೌಲ್ಯನ ಕಳ್ಕೊಂಡಿದೆ ಅನ್ನೋದ್ರೆ ಅವರೇ ಜವಾಬ್ದಾರಿ ಆಗಿರ್ತಾರೆ. ಬಟ್ ಈಗೇನು ಗೈಡೆನ್ಸ್ ಕೊಡ್ತಾರೆ, ಏನು ಸೂಚನೆಯನ್ನ ಕೊಡ್ತಾರೆ ಟ್ರಂಪ್ ಅವರು, ಅದಕ್ಕೆ ಒಪ್ಪೋದಿಲ್ಲ ಅವರು. ಸೊ ಅವ್ರಿಗೆ ಒಪ್ಪೋದಿಲ್ಲ ಅಂತಂದ್ರೆ ಡೆಫಿನೆಟ್ಲಿ ಟ್ರಂಪ್ಗೆ ಈಗೋ ಅನ್ನೋದು ಹರ್ಟ್ ಆಗುತ್ತೆ. ಅದಾದ್ಮೇಲೆ ಅವ್ರ ಮೇಲೆ ಒಂದು ಕ್ರಿಮಿನಲ್ ಕೇಸನ್ನ ಹಾಕ್ತಾರೆ. ಏನು ಜೆರೋಮಿ ಅವ್ರು ಏನಿದ್ದಾರಲ್ವಾ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ತಾರೆ. ಅಂಡ್ ಅದು ಕೇಸ್ ಅನ್ನೋದು ಈಗ ನಡೀತಾ ಇದೆ. ಅಂಡ್ ಅದಾದ್ಮೇಲೆ ಒಂದು ಪ್ರೆಸ್ ಮೀಟ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಅಮೆರಿಕದ ಅಧ್ಯಕ್ಷ ಟ್ರಂಪ್ ಇದಾನಲ್ಲ, ಸೊ ಇವರ ಟರ್ಮ್ ಅನ್ನೋದು ಈಗೇನು ಜೆರೋಮಿ ಎಚ್ ಪೋವೆಲ್ ಇದಾರಲ್ಲ ಅವ್ರ ಟರ್ಮ್ ಅನ್ನೋದು ಮೇ ಅರೌಂಡ್ಗೆ ಎಂಡ್ ಆಗುತ್ತೆ. ನೆಕ್ಸ್ಟ್ ಇನ್ನೊಬ್ಬ ಅಧ್ಯಕ್ಷರನ್ನ ಮಾಡ್ಬೇಕಾಗುತ್ತೆ. ಸೊ ಅದಕ್ಕೆ ಇನ್ನೊಬ್ಬರನ್ನ ಪ್ರಪೋಸಲ್ ಮಾಡ್ತಾರೆ ನಾಮಿನೇಟ್ ಮಾಡೋದಕ್ಕೆ. ಅವರು ಕೆವಿನ್ ವಾರ್ಷ್ ಅಂತ ಹೇಳ್ಬಿಟ್ಟು. ಈ ಕೆವಿನ್ ವಾರ್ಷ್ ಅನ್ನೋದು ಯಾವಾಗ ಟ್ರಂಪ್ ಅವರು ಪ್ರಪೋಸಲ್ ಕೊಟ್ರು, ಅವಾಗ ಎಲ್ಲರಲ್ಲೂ ಒಂದು ಕುತೂಹಲ ಅಂಡ್ ಒಂದು ಆಶ್ಚರ್ಯ ಅನ್ನೋದು ಮೂಡಕ್ ಸ್ಟಾರ್ಟ್ ಆಗುತ್ತೆ ಈ ಮಾರ್ಕೆಟ್ ಅಲ್ಲಿ ಇರೋರಿಗೆ. ಏನಕ್ಕೆ ಈ ತರ ಕುತೂಹಲ ಅದೇ ರೀತಿ ಆಶ್ಚರ್ಯ ಮೂಡುತ್ತೆ ಅಂತಂದ್ರೆ, ಈ ಕೆವಿನ್ ವಾರ್ಷಿ ಅವರು ಸುಮಾರು ವರ್ಷಗಳಿಂದ ಈ ಮಾರ್ಕೆಟ್ ಅಲ್ಲಿ ಇರ್ತಕ್ಕಂಥವ್ರು. ಇವ್ರಿಗೆ ಇಲ್ಲಿ ಎಲ್ಲದ್ರ ಬಗ್ಗೆ ಎಕಾನಮಿ ಬಗ್ಗೆ ಒಂದು ಐಡಿಯಾಲಜಿ ಇದೆ. ಅಂಡ್ ಇವರು ಒಂದು ಸ್ಟ್ರಾಂಗ್ ಸಿದ್ಧಾಂತವನ್ನು ಫಾಲೋ ಮಾಡ್ತಕ್ಕಂಥವ್ರು.
ಮಾನಿಟರಿ ಡಿಸಿಪ್ಲಿನ್ ಅನ್ನ ಬೆಂಬಲಿಸುವಂತವ್ರು, ಅಂದ್ರೆ ಒಂದು ಡಾಲರ್ನ ಸ್ಟ್ರಾಂಗ್ ಮಾಡೋದಾಗಿರ್ಬೋದು ಅಥವಾ ಇಂಟ್ರೆಸ್ಟ್ ರೇಟ್ಸ್ ಅನ್ನ ಜಾಸ್ತಿ ಮಾಡೋದಾಗಿರ್ಬೋದು, ಈ ತರ ಬೆಂಬಲಿಸುವಂತವ್ರು ಆಗಿರ್ತಾರೆ. ಬಟ್ ಈಗ ಮಾರ್ಕೆಟ್ ಅಲ್ಲಿ ಏನೇ ಆಗ್ತಾ ಇದೆ ಅಂದ್ರೂ ಅದ್ರ ಬಗ್ಗೆ ಇವ್ರು ತಲೆ ಕೆಡ್ಸ್ಕೊಳೋರು ಆಗಿರೋದಿಲ್ಲ. ಯಾಕಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಈಗ ಏನಾದ್ರು ಸ್ಟಾಕ್ ಮಾರ್ಕೆಟ್ ಏನಾದ್ರು ವ್ಯಾಲ್ಯೂ ಅನ್ನ ಕಳ್ಕೊಳ್ತಿದೆ ಅಂದ್ರೆ, ಸೊ ಡೈರೆಕ್ಟ್ ಆಗಿ ಅಲ್ದಿದ್ರು ಇಂಡೈರೆಕ್ಟ್ ಆಗಿ RBI ಅದಕ್ಕೆ ಒಂದು ಹೆಲ್ಪ್ ಮಾಡೋದು ಅಥವಾ ಕಂಟ್ರೋಲ್ ಮಾಡೋ ಪರಿಸ್ಥಿತಿ ಅನ್ನೋದು ಇರುತ್ತೆ. ಆತರ ಟ್ರೈ ಮಾಡುತ್ತೆ. ಬಟ್ ಇವರು ಆತರ ಇರತಕ್ಕಂಥ ಮೈಂಡ್ ಸೆಟ್ ಅವರಲ್ಲ. ಅಂಡ್ ಮೋರ್ ಓವರ್ ಇನ್ನೊಂದೇನಂತಂದ್ರೆ ಟ್ರಂಪ್ ಅವ್ರು ನಾಮಿನೇಟ್ ಮಾಡಿರೋದ್ರಿಂದ ಸೊ ಟ್ರಂಪ್ ಹೇಳೋ ತರ ಎಲ್ಲ ಕೇಳೋ ಸಾಧ್ಯತೆಗಳಿರ್ತವೆ. ಈಗ ಟ್ರಂಪ್ ಏನಿದಾರಲ್ಲ ಹೇಳಿದ್ರಲ್ಲ ಇಂಟ್ರೆಸ್ಟ್ ರೇಟ್ಸ್ ಅನ್ನ ಕಮ್ಮಿ ಮಾಡಿ ಅಂತ ಹೇಳ್ಬಿಟ್ಟು, ಸೊ ಆ ರೀತಿ ಏನಾದ್ರು ಇಂಟ್ರೆಸ್ಟ್ ರೇಟ್ ಕಮ್ಮಿ ಮಾಡಿದ್ರೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಏನು ಡಾಲರ್ ಫ್ಲೋ ಅನ್ನೋದು ಜಾಸ್ತಿ ಆಗ್ಬಿಡುತ್ತೆ ಒಂದು ಭಯ ಕೂಡ ಜನರಲ್ಲಿ ಹುಟ್ಟಿರ್ತದೆ. ಸೊ ಅದಕ್ಕೋಸ್ಕರ ಜನರು ಏನ್ ಮಾಡ್ತಾರೆ, ಉತ್ಸುಕದಲ್ಲಿ ಫ್ಯೂಚರ್ ಯಾವ ತರ ಆಗ್ಬೋದೋ ಏನೋ ಅಂತ ಹೇಳ್ಬಿಟ್ಟು ಸೆಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವ್ರ ಇರ್ತಕ್ಕಂಥ ಶೇರ್ಸ್ ಅನ್ನೋದು ಸೆಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದರಿಂದ ಕೂಡ ಈ ಸರ್ಟನ್ ಡೌನ್ ಫಾಲ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಬೆಳ್ಳಿ ಅನ್ನೋದು ಯಾವತ್ತಿದ್ರು ಹೈಯೆಸ್ಟ್ ಲಿವರೇಜ್ ಪಾಯಿಂಟ್ ಅನ್ನ ತಲುಪಿದೆ ಅಂತಂದ್ರೆ ಅವಾಗ ಅದು ಫೋರ್ಸ್ ಸೆಲ್ಲಿಂಗ್ಗೆ ಕಾರಣ ಆಗುತ್ತೆ. ಯಾಕಂತಂದ್ರೆ ಈಗ ಲೆವರೇಜ್ ಅಂತ ಹೇಳಿದ್ರೆ, ಈಗ ಯಾವುದೋ ಒಂದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡ್ತಾ ಇದೀವಿ ಒಂದು ಶೇರ್ ಮೇಲೆ ಅಂತಂದ್ರೆ, ಈಗ ಒಂದು ಬೆಳ್ಳಿ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದೀವಿ ಅಂತಂದ್ರೆ ನಮ್ಮ ಸ್ವಂತ ದುಡ್ಡು ಸ್ವಲ್ಪ ಇದೆ ಅಂತಂದ್ರೆ ಇನ್ನು ಅರ್ಧ ಸಾಲದ ರೂಪದಲ್ಲಿ ತಗೊಂಡು ಅದಕ್ಕೆ ಇನ್ವೆಸ್ಟ್ ಮಾಡಿರ್ತೀವಿ. ಅದು ಒಂದು ಸರ್ಟನ್ ಪಾಯಿಂಟ್ ಲೆವರೇಜ್ ಪಾಯಿಂಟ್ ಅನ್ನೋದು ರೀಚ್ ಆಗ್ತಿದೆ ಅಂತಂದಾಗ ಆ ಸರ್ಟನ್ ಅಮೌಂಟ್ ಏನ್ ನಮ್ಗೆ ಸಾಲ ಆಗಿ ಬರ್ತಾ ಇರುತ್ತೋ ಅದು ಸ್ಟಾಪ್ ಆಗ್ತಿದೆ ಅಂತಂದಾಗ, ಸೊ ಇಫ್ ಇನ್ ಕೇಸ್ ನಮ್ಗೆ ಅದು ಹೆಚ್ಚಾಗಿ ಪ್ರಾಫಿಟ್ ಬರ್ತಾ ಇದೆ ಅಂದ್ರೂ ನಮಗೆ ಪ್ರಾಫಿಟೇ ಬರ್ತದೆ. ಇಫ್ ಇನ್ ಕೇಸ್ ಡಬಲ್ ಆಗಿ ಡೌನ್ ಆಗ್ತಿದೆ ಅಂದ್ರೆ ನಮ್ಗೆ ಲಾಸ್ ಕೂಡ ಅದೇ ರೀತಿ ಆಗ್ತಾ ಆಗುತ್ತೆ. ಅವಾಗ ಲೆವರೇಜ್ ಪಾಯಿಂಟ್ ಅನ್ನ ರೀಚ್ ಆದಾಗ ಫೋರ್ಸ್ ಸೆಲ್ಲಿಂಗ್ ಅಂತ ಬರುತ್ತೆ. ಆ ಫೋರ್ಸ್ ಸೆಲ್ಲಿಂಗ್ ಮಾಡಬೇಕಾದ್ರೆ ಈ ರೀತಿ ಡೌನ್ ಫಾಲ್ ಕೂಡ ಆಗುತ್ತೆ. ಅದು ಒಂದು ರೀಸನ್ ಅಂತಾನೆ ಹೇಳ್ಬೋದು. ಪಾಯಿಂಟ್ ನಾರ್ಮಲ್ ಆಗಿ ನಾವು ಕ್ಯಾಲ್ಕುಲೇಟ್ ಮಾಡೋದು ತರ ಒಂದು ಟೆಕ್ನಿಕಲ್ ಫ್ಯಾಕ್ಟರ್ ಅಂತಾನೆ ಹೇಳ್ಬೋದು. ಈಗ ಬೆಳ್ಳಿ ಮತ್ತೆ ಚಿನ್ನ ಅನ್ನೋದು ಆಲ್ ಟೈಮ್ ಹೈಗೆ ಹೋಗಿರುತ್ತೆ. ಮತ್ತೆ ಯಾವಾಗ ಯಾವುದೇ ಒಂದು ಶೇರ್ ಅನ್ನೋದು ಆಲ್ ಟೈಮ್ ಹೈಗೆ ಹೋಗ್ಬೇಕಾದ್ರೆ ಒಂದು ನಮಗೆ ಮೈಂಡ್ ಸೆಟ್ ಇರುತ್ತೆ, ಮತ್ತೆ ಡೌನ್ ಫಾಲ್ ಆಗೋ ಸಾಧ್ಯತೆ ಇರ್ತವೆ. ಆ ಒಂದು ಮೈಂಡ್ ಸೆಟ್ ಅಲ್ಲಿ ನಾವೇನ್ ಮಾಡ್ತೀರಿ, ಸೊ ಈಗ ಏನ್ ಬಂದಿದೆಯೋ ಅದಕ್ಕೆ ಸಾಕು ಅಂತ ಹೇಳ್ಬಿಟ್ಟು ಸೆಲ್ ಮಾಡ್ಲಿಕ್ಕೆ ಕೂಡ ಸ್ಟಾರ್ಟ್ ಮಾಡ್ತೀವಿ. ಸೊ ಆ ತರ ಒಂದು ಮೈಂಡ್ ಸೆಟ್ ಇರುತ್ತೆ ನಮ್ದು. ಸೊ ಆ ತರ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ಕೂಡ ಸೆಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದೊಂದು ರೀಸನ್ ಈ ಸಡನ್ ಆಗಿ ಡೌನ್ ಫಾಲ್ ಆಗ್ಲಿಕ್ಕೆ ಅಂತಾನೆ ಕಾರಣ. ಸೊ ಇದಿಷ್ಟು ರೀಸನ್ಗಳು ಆಲ್ ಆಫ್ ಸಡನ್ ಏನು ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಬೆಳ್ಳಿ ಮತ್ತೆ ಚಿನ್ನ ಅನ್ನೋದು ಡೌನ್ ಫಾಲ್ ಆಗ್ಲಿಕ್ಕೆ. ಫೆಬ್ರವರಿ 1ಗೆ ಇಂಡಿಯಾದಲ್ಲಿ ಕೇಂದ್ರ ಬಜೆಟ್ ಮಂಡನೆ ಕೂಡ ಇರುತ್ತೆ. ಸೊ ಅದು ಆ ಮಂಡನೆ ಕೂಡ ಈ ಚಿನ್ನ ಮತ್ತೆ ಬೆಳ್ಳಿ ದರದ ಮೇಲೆ ಇಂಪ್ಯಾಕ್ಟ್ ಆಗೋ ಸಾಧ್ಯತೆಗಳಿರ್ತವೆ. ಅಂಡ್ ಬೆಳ್ಳಿ ಇನ್ನೂ ಕಡಿಮೆ ಆಗೋ ಸಾಧ್ಯತೆಗಳು ಕೂಡ ಇದೆ ಡೌನ್ ಫಾಲ್ ಅನ್ನೋದು. ಅಂಡ್ ಚಿನ್ನ ಪ್ರಾಬಬ್ಲಿ ಇನ್ನು ಹೈ ಆಗ್ಬೋದು, ಇಲ್ಲಾಂದ್ರೆ ಸ್ಲೈಟ್ ಆಗಿ ಡೌನ್ ಆಗೋ ಚಾನ್ಸಸ್ ಇರುತ್ತೆ. ಇದಿಷ್ಟು ಆಲ್ ಆಫ್ ಸಡನ್ ಚಿನ್ನ ಮತ್ತೆ ಬೆಳ್ಳಿ ಏನಕ್ಕೆ ಈ ತರ ಡೌನ್ ಫಾಲ್ ಆಯಿತು ಅನ್ನೋದ್ರ ಬಗೆಗಿನ ಮಾಹಿತಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿಗೋಸ್ಕರ ಕ್ರಿಯೇಟಿವ್ ಕೋದಂಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.